ಪ್ರೀತಿಯ ಆಸರೆ ಟಿ ವಿ ವೀಕ್ಷಕರೆಲ್ಲರಿಗೂ ಆಸರೆ ಟಿ ವಿ 2 ವರ್ಷ ಕಳೆದು 3ನೇ ವರ್ಷಕ್ಕೆ ಕಾಲಿಡುವಂಥ ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಆಸರೆ ಟಿ ವಿಯ ಪರವಾಗಿ ನಿಮ್ಮನ್ನು ಸ್ವಾಗತಿಸ್ತೇವೆ. ಈ ಒಂದು ವಿಶೇಷ ಕಾರ್ಯಕ್ರಮ ಇದಾಗಿರ್ತದೆ. ಈ ಒಂದು ಸುಸಂದರ್ಭದಲ್ಲಿ ಸಂತೋಷದ ದಿವಸದಲ್ಲಿ ಕಾರ್ಯಕ್ರಮ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ವೀಕ್ಷಕರೇ, ಇವತ್ತು ನಾವು ನೋಡ್ತೇವೆ ಪುರುಷರು ಈ ದಿನಗಳಲ್ಲಿ ಅನೇಕ ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ. ನಾವು ಅವರ ಸಮಸ್ಯೆಗಳನ್ನು ಎಷ್ಟೋ ಜನರು ಇವತ್ತು ತಿಳ್ಕೊಳ್ಳುವುದಿಲ್ಲ, ಪ್ರಯತ್ನ ಕೂಡ ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ಆಸರೆ ಟಿ ವಿ ಅನೇಕ ವಿಚಾರಗಳೊಂದಿಗೆ ಚರ್ಚೆ ಮಾಡೋದಕ್ಕಾಗಿ ನಾವು ಈ ಸಮಯದಲ್ಲಿ ಮುಂದೆ ನಾವು ಬಂದಿರ್ತೇವೆ. ನಮ್ಮ ಒಂದು ಕಾರ್ಯಕ್ರಮದ ಮುಖ್ಯ ತಲೆಬರಹ ಹೀಗಿದೆ: ಪುರುಷರನ್ನು ಅರ್ಥ ಮಾಡಿಕೊಳ್ಳುವುದು ಎಂಬಂಥ ವಿಚಾರದಲ್ಲಿ ಇವತ್ತು ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡುವುದಕ್ಕಾಗಿ ಈ ಆಸರೆ ಟಿ ವಿಯ ಸಂಸ್ಥಾಪಕರಾದಂಥ DJ ಬೇತೇಲ್ನ ಹಿರಿಯ ಸೇವಕರಾಗಿರುವಂಥ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ ಅವರಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸಲ. ಅದೇ ರೀತಿಯಲ್ಲಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ಪೀಟರ್ ಕಾರ್ಡಸ್ ಅವರು ಸಹ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸೋಣ. ಪ್ರೈಸಲ ಪಾಸ್ಟರ್. ಪ್ರಿಯ ವೀಕ್ಷಕರೇ, ಈ ಅನೇಕ ಇವತ್ತು ಪುರುಷರು ನಾವು ನೋಡುವಾಗ ಅನೇಕ ಸಮಸ್ಯೆಗಳಲ್ಲಿ ಹಾದು ಹೋಗ್ತಿದ್ದಾರೆ. ಅವರ ಕುಗ್ಗುವಿಕೆಗೆ ಅಥವಾ ಅವರ ಪರಿಸ್ಥಿತಿಗಳಿಗೆ ಯಾರೇ ಸರಿಯಾದಂಥ ಒಂದು ಮಾರ್ಗದರ್ಶನ ಇಲ್ಲವೋ, ಅಥವಾ ಯಾವುದೇ ಸಮಸ್ಯೆಗಳಲ್ಲಿ ಹೋದುವಾಗ ಅವರಿಗೆ ಯಾವುದೇ ನಿರೀಕ್ಷೆ ಕಳಕೊಂಡವರಾಗಿ ಅನೇಕರು ಇವತ್ತು ಆತ್ಮಹತ್ಯೆ ಹಂತಕ್ಕೆ ಸಹ ಹೋಗುವಂಥ ನಾವು ಈ ಲೋಕದಲ್ಲಿ ನೋಡ್ತಾ ಇದ್ದೇವೆ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಸ್ಥಿತಿಗತಿಗಳಲ್ಲಿ ಅನೇಕ ಕುಟುಂಬಗಳಲ್ಲಿ ಇಲ್ಲದೆ ಹೋಗೋದರಿಂದ ಇವತ್ತು ಈ ಸಮಸ್ಯೆಗಳಲ್ಲಿ ಅನೇಕರು ಹಾದು ಹೋಗ್ತಾ ಇದ್ದಾರೆ. ಇಂಥ ವಿಚಾರಗಳನ್ನು ನಾವು ಚರ್ಚೆ ಮಾಡೋದಕ್ಕಾಗಿ ಇವತ್ತು ನಾವು ನಿಮ್ಮ ಮಧ್ಯದಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಬಂದಿರ್ತೇವೆ. ನಮ್ಮ ಮಧ್ಯದಲ್ಲಿ ಸೇವಕರು ಸಹ ಇದ್ದಾರೆ. ವಾಕ್ಯದ ಅನುಗುಣವಾಗಿ ನಾವು ಇವತ್ತು ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕಿದ್ದೇವೆ. ಪಾಸ್ಟ್ರೆ, ಮೊದಲನೇದಾಗಿ ನಾವು ಪಾಸ್ಟ್ರಲ್ಲಿ ಕೇಳಿಕೊಳ್ಳುವ ಪಾಸ್ಟ್ರೆ, ಇವತ್ತು ಪುರುಷರನ್ನು ಕುರಿತಾಗಿ ನೀವು ಏನನ್ನು ಹೇಳಲಿಕ್ಕೆ ಬಯಸ್ತೀರ? ಪುರುಷರ ಕುರಿತಾಗಿ ನಾವು ಹೇಳಲಿಕ್ಕೆ ಹೋದರೆ ತುಂಬ ವಿಷಯಗಳು ಉಂಟು. ನಾವು ಹೇಳುವುದಾದರೆ, ಇವತ್ತು ಅನೇಕ ಪುರುಷರು ಅನೇಕ ವಿಧವಾದಂಥ ತಮ್ಮ ಜವಾಬ್ದಾರಿಗಳನ್ನು ಕುಟುಂಬದ ಮಧ್ಯದಲ್ಲಿ ಅವರು ನಿಭಾಯಿಸ್ತಾ ಇದ್ದಾರೆ. ಉದಾಹರಣೆಗೆ, ಒಬ್ಬ ಪುರುಷನು ಗಂಡನಾಗಿ ಒಂದು ಕುಟುಂಬದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸ್ತಾನೆ. ಎರಡನೇದಾಗಿ, ಒಬ್ಬ ಪುರುಷನು ತನ್ನ ಕುಟುಂಬದಲ್ಲಿ ತಂದೆಯಾಗಿ ಅಥವಾ ಒಬ್ಬ ಮಗನಾಗಿ ಅಥವಾ ಒಬ್ಬ ಸಹೋದರನಾಗಿ ತನ್ನ ಒಂದು ಜವಾಬ್ದಾರಿಯನ್ನು ಆತನು ನಿಭಾಯಿಸುತ್ತಾನೆ. ಮತ್ತು ಆತನ ಜವಾಬ್ದಾರಿ ನೋಡಲಿಕ್ಕೆ ಹೋದರೆ ತುಂಬ ಒಂದು ತ್ಯಾಗಪೂರ್ವಕವಾಗಿರುತ್ತದೆ. ತ್ಯಾಗಪೂರ್ವಕವಾಗಿ ಆತನ ಜವಾಬ್ದಾರಿಯನ್ನು ಆತನು ನಿರ್ವಹಿಸುತ್ತಾನೆ. ಆದರೆ ದುಃಖಕರವಾದಂಥ ಸಂಗತಿ, ಇವತ್ತು ಅದಕ್ಕೆ ಆ ಪ್ರಯತ್ನಕ್ಕೆ, ಆ ಎಫರ್ಟ್ಗೆ ಅವನಿಗೆ ಒಂದು ಸರಿಯಾದಂಥ ಪ್ರತಿಫಲ ಅನೇಕ ಸಲ ಆತನಿಗೆ ಸಿಗುವುದಿಲ್ಲ ಎಂಬಂಥ ಒಂದು ನನ್ನ ಯೋಚನೆ ಅಥವಾ ನನ್ನ ಅನುಭವ ಕೂಡ ಅನೇಕ ಕಡೆಗಳಲ್ಲಿ ನಾನು ನೋಡಿದ ಹಾಗೆ. ಅನೇಕರು ಸ್ತ್ರೀಯರ ಕುರಿತಾಗಿ ತುಂಬ ಮಾತಾಡ್ತಾರೆ, ಅವರ ಭಾವನೆಗಳು, ಅವರ ದುಃಖ ಸ್ಪಂದಿಸುವಂಥದ್ದು ನಾವು ನೋಡ್ತೇವೆ. ಆದರೆ ಪುರುಷರ ಕುರಿತಾಗಿ ತುಂಬ ಕಡಿಮೆ ಜನರು ಮಾತನಾಡುವಂಥ ಅವರ ಭಾವನೆಗಳ ಬಗ್ಗೆ. ಆದರೆ ಪುರುಷನು ಒಂದು ಕುಟುಂಬದಲ್ಲಿ ಹೇಗೆ ಒಬ್ಬ ಸ್ತ್ರೀಯಾದವಳು ಒಂದು ಹೆಂಡತಿಯಾಗಿ, ಗಂಡನಿಗೆ ಹೆಂಡತಿಯಾಗಿ, ಮಕ್ಕಳಿಗೆ ತಾಯಿಯಾಗಿ, ತಂದೆ ತಾಯಿಗೆ ಮಗಳಾಗಿ, ಅಥವಾ ಸಹೋದರ ಸಹೋದರಿಗೆ ಒಂದು ಸಹೋದರಿಯಾಗಿ ತನ್ನ ಜವಾಬ್ದಾರಿ ನಿಭಾಯಿಸುತ್ತಾಳೋ, ಪುರುಷನು ಕೂಡ ಅದೇ ರೀತಿಯಲ್ಲಿ ಒಂದು ತ್ಯಾಗಪೂರ್ವಕವಾಗಿ ತನ್ನ ಜವಾಬ್ದಾರಿಯನ್ನು ಆತ ನಿರ್ವಹಿಸುತ್ತಾನೆ. ಆದರೆ ಅನೇಕ ಕಡೆಗಳು ನೋಡಲಿಕ್ಕೆ ಹೋದರೆ ಆತ್ಮಹತ್ಯೆಗಳು, ಪುರುಷರು ಕೂಡ ಮಾಡುವಂಥ ಆತ್ಮಹತ್ಯೆಗಳು ತುಂಬ ದುಃಖಕರವಾದದ್ದು. ಕಾರಣ ಸುಮಾರು ಈಗಲ್ಲ, ಒಂದು ಊರಿನಲ್ಲಿ, ನಾನು ಎಲ್ಲಿ ಅಂತ ಹೇಳಲಿಕ್ಕೆ ಹೋಗಲ್ಲ, ಸಾಧಾರಣ ನಮ್ಮ ಸೇವೆ ಆರಂಭವಾಗಿ 3-4 ವರ್ಷಗಳ ನಂತರವಾಗಿ ಒಬ್ಬ ಸಹೋದರ ನನ್ನನ್ನು ಪದೇ ಪದೇ ಭೇಟಿ ಮಾಡಲಿಕ್ಕೆ ಅವರು ಬಂದರು. ಕೆಲವು ಪ್ರಾರ್ಥನಾ ಕೂಟಗಳಿಗೆ ಅವರು ಅಟೆಂಡ್ ಮಾಡಿದರು. ಅದರ ನಂತರವಾಗಿ ಅವರ ದುಃಖ ನನ್ನ ಬಳಿಯಲ್ಲಿ ಅವರು ತೋಡಿಕೊಳ್ತಾ ಇದ್ದರು. ಅದು ವಿಚಾರ ಏನಂದರೆ, ಅವರು ತನ್ನ ಅತ್ತಿಗೆಯನ್ನು ತುಂಬ ತಾಯಿಯಾಗಿ ಅವರು ಪ್ರೀತಿ ಮಾಡ್ತಾಯಿದ್ದರು. ಆದರೆ ಅವರ ಹೆಂಡತಿ ಮತ್ತು ಅವರ ಅಣ್ಣ ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ನನ್ನ ಹತ್ರ ಅವರು ಮನಬಿಚ್ಚಿ ಅವರು ಮಾತನಾಡಿದರು, ನನ್ನ ಅತ್ತಿಗೆಯನ್ನು ನಾನು
ನನ್ನ ತಾಯಿಯಾಗಿ ನಾನು ಪ್ರೀತಿ ಮಾಡ್ತೇನೆ. ಆದರೆ ಅನೇಕ ಸಮಯಗಳ ಅವ್ರತಿ ಮಾತಾಡ್ತೇನೆ. ಇದೆಲ್ಲ ನನ್ನ ಹೆಂಡತಿ ನನ್ನನ್ನು ಕಟ್ಟುತ್ತಾ ಇದ್ದಾಳೆ. ಇವನ್ ನನ್ನ ಅಣ್ಣ ಕೂಡ ಅವನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಾ, ಇದರಿಂದಾಗಿ ನನ್ನ ಹೆಂಡತಿ ತವರು ಮನೆಗೆ ಬಿಟ್ಟು ಹೋಗಿದ್ದಾಳೆ. ಅವಳು ನಾನು ಅನೇಕ ಸಲ ಅವಳ ಹತ್ರ ಓಪನ್ ಆಗಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಈ ಒಂದು ನನ್ನ ಅತ್ತಿಗೆ ಸಂಬಂಧವನ್ನು ಅದಕ್ಕೆ ಅವರು ಬೇರೆ ಹೆಸರವರು ಕೊಡ್ತಾ ಇದ್ದಾರೆ. ಇದರಿಂದಾಗಿ ನನ್ನ ಮತ್ತು ನನ್ನ ಅಣ್ಣನ ಮಧ್ಯದಲ್ಲಿ ತಪ್ಪಾದ ಒಂದು ಮನೋಭಾವನೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತು ನನ್ನ ಹೆಂಡತಿಯ ಮಧ್ಯದಲ್ಲಿ ಕೂಡ. ಆದರೆ ನನ್ನ ತಾಯಿನನ್ನು ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದಾಗಿ ಅವರು ಸುಮಾರು ಗಂಟೆಗಟ್ಟಲೆ ಕಾಲ ಅವರಿಗೆ ನಾನು ಕೌನ್ಸಿಲಿಂಗ್ ಕೊಟ್ಟಿದ್ದೇನೆ. ವಾಕ್ಯದ ಪ್ರಕಾರವಾಗಿ ಅವರಿಗೆ ಆಲೋಚನೆ ಕೊಡ್ತೇನೆ. ಸುಮಾರು ಒಂದು 5-6 ವಾರ ಅವರು ನಮ್ಮದು ಇಲ್ಲಿ ಸಿಮೆಂಟ್ ಶೀಟಿದ್ದು ಒಂದು ಕಟ್ಟಡ ಇದ್ದಾಗ ಚಿಕ್ಕದು, 5-6 ವಾರಗಳ ಕಾಲ ಅವರು ಪ್ರಾರ್ಥನೆಗೆ ಆರಾಧನೆಗೆ ಬಂದರು. ಅದರ ನಂತರವಾಗಿ ಆಕಸ್ಮಿಕವಾಗಿ ನನಗೆ ಒಂದು ದಿವಸ ಒಂದು ನ್ಯೂಸ್ ಸಿಕ್ಕಿತ್ತು, ಅವರು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ್ರೆ. ನಾನು ಕೇಳಿದಾಗ ಅವತ್ತು ನನಗೆ ಊಟ ಮಾಡಲಿಕ್ಕೂ ಆಗಲಿಲ್ಲ. ಮನಸ್ಸಿನ ಸಮಾಧಾನ ಎಲ್ಲ ಹೋಯಿತು. ಅವರು ಆ್ಯಕ್ಚುಲಿ ನನಗೆ ಹೇಳಿದರು, ನಾನು ಆತ್ಮಹತ್ಯೆಗೆ ನಾನು ತುಂಬ ಸಲ ಪ್ರಯತ್ನ ಮಾಡಿದ್ದೇನೆ, ನನಗೆ ಆತ್ಮಹತ್ಯೆ ಮಾಡೋಣ ಎಂಬುದಾಗಿ ಆಗ್ತದೆ ಎಂಬುದಾಗಿ ಹೇಳ್ತಿದ್ದೆ. ಅದಕ್ಕೆ ನಾನು ಹೇಳಿದೆ, ಬ್ರದರ್ ನೀವು ಹಾಗೆ ಮಾಡ್ಕೋಬಾರದು, ಆತ್ಮಹತ್ಯೆ ಮಾಡಿದರೆ ನರಕಕ್ಕೆ ನಾವು ಹೋಗುತ್ತೇವೆ, ನೀವು ಆದಷ್ಟು ಸಹಿಸಬೇಕು, ನಿಮ್ಮ ಹೆಂಡತಿಯನ್ನು ಪ್ರೀತಿ ಮಾಡಿ. ನಾನು ತುಂಬ ಸಲ 4-5 ಸಲ ಹೋದೆ ಹೆಂಡತಿ ಮನೆ ಕರ್ಕೊಂಡು, ಅವರು ಬರಲಿಕ್ಕೆ ಕೇಳ್ತಾ ಇಲ್ಲ, ಒಂದೇ ಆ ಮನೆ ಬಿಟ್ಟು ಬರಬೇಕು ಅಂತ ಹೇಳ್ತಿದ್ದಾರೆ, ಮತ್ತು ಅತ್ತಿಗೆ ಒಟ್ಟಿಗೆ ಮಾತಾಡೋದು ನಿಲ್ಲಿಸ್ಬೇಕಂತ ಹೇಳ್ತಾರೆ. ಈ ರೀತಿ ಕೆಲವು ಕಂಡೀಷನ್ಗಳಿತ್ತು. ಆದರೂ ಕೂಡ ಎಲ್ಲ ಕಂಡೀಷನ್ಗೆ ಒಪ್ಪಿದ್ರು ಕೂಡ ಅವರು ಬರಲಿಕ್ಕೆ ಅವರು ಕೇಳ್ತಾ ಇಲ್ಲ. ಪದೇ ಅವರು ಹೇಳ್ತಾ ಇದ್ರು. ಆಗ ನಾನು ಅವರಿಗೆ ತುಂಬ ಒಂದು ಸಾಂತ್ವನ ಹೇಳ್ತಾ ಇದ್ದೆ, ದೇವರ ವಾಕ್ಯದ ಪ್ರಕಾರವಾಗಿ ಅವರಿಗೆ ಆಲೋಚನೆ ನಾನು ಹೇಳ್ತಾ ಇದ್ದೆ. ಅವರಿಗೋಸ್ಕರ ನಾನು ತುಂಬ ಪ್ರಾರ್ಥನೆ ಮಾಡಿದೆ. ಆದರೆ 5-6 ವಾರಗಳ ನಂತರವಾಗಿ ಅವ್ರು ಆಯ್ತಂತೆಲ್ಲ ಒಪ್ಪಿಕೊಂಡು ಒಂದು ಸಮಾಧಾನ ಪಡ್ಕೊಂಡು ನನ್ನಿಂದ ಅವರು ಸಮಾಧಾನ ಹೊಂದಿಕೊಂಡು ನಾನು ಹೇಳಿದ ಮಾತನ್ನು ಕೇಳಿ ಪ್ರಾರ್ಥನೆಯ ಮೂಲಕ ಅವರು ಯೇಸುಸ್ವಾಮಿಯಿಂದ ಸಮಾಧಾನ ಹೊಂದಿಕೊಂಡು ಅವ್ರು ಹೋಗ್ತಾಯಿದ್ರು. ಅದು ಆಕಸ್ಮಿಕವಾಗಿ 5-6 ವಾರದ ನಂತರ ಹೋಗಿ ಸಾಧಾರಣವಾಗಿ ನಾನು ಕೇಳ್ತಾ ಇದ್ದೇನೆ, ಅವರು ಪಾಯ್ಸನ್ ಕುಡಿದು ಅವರು ಮನೆ ಹತ್ತಿರನೇ ಒಂದು ಕಡೆ ಅವರು ಸತ್ತು ಹೋದರು. ಅದು ಕೇಳಿದಾಗ ಅವತ್ತು ಊಟ ಮಾಡಲಿಲ್ಲ ನಾನು, ಮತ್ತು ಆ ರಾತ್ರಿ ಸರಿಯಾಗಿ ನಿದ್ರೆ ಕೂಡ ಬರಲಿಲ್ಲ, ಕಣ್ಣಲ್ಲಿ ನೀರು ಬಂತು. ಅಯ್ಯೋ ಸ್ವಾಮಿ, ಅವ್ರನ್ನ ಉಳಿಸಬಹುದಿತ್ತಲ್ಲ, ಇಷ್ಟೆಲ್ಲ ಕಷ್ಟಪಡ್ತಾಯಿದ್ರು. ಅವರು ವಿದೇಶದಲ್ಲಿದ್ದವರು, ವಿದೇಶದಲ್ಲಿ ಒಳ್ಳೆ ಸಂಪಾದನೆ ಮಾಡೋದಂಥ ಒಬ್ಬ ವ್ಯಕ್ತಿ. ಆದರೆ ಅವರ ಈ ರೀತಿಯ ಒಂದು ಅಂತ್ಯ ಅವರದ್ದು ಆಯಿತು ಅಲ್ಲ ಎಂಬುದಾಗಿ ನನಗೆ ತುಂಬ ದುಃಖ ಆಯಿತು. ಇವತ್ತಿಗೂ ಕೂಡ ಅನೇಕ ಕುಟುಂಬಗಳು ಈ ರೀತಿಯ ಒಂದು ಪರಿಸ್ಥಿತಿ ಇದೆ, ಅನೇಕ ಕಡೆಗಳಿದೆ. ನಮ್ಮ ಚರ್ಚೆಯಲ್ಲಿ ಮುಂದಕ್ಕೆ ನೋಡೋಣ. ಆದರೆ ಪುರುಷರನ್ನು ನಾನು ಎಣಿಸೋದು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕೆಂಬುದಾಗಿ ನಾನು ಬಯಸ್ತೇನೆ. ಖಂಡಿತ. ಇವತ್ತು ನಿಜವಾಗಿ ಪಾಸ್ಟರ್ ನೀವು ಹೇಳುವಂಥದ್ದು ಅನೇಕರನ್ನು ನಾವು ಅರ್ಥ ಮಾಡಿಕೊಳ್ಳೋದ ನಿಮಿತ್ತವಾಗಿ ಇಂಥ ಸಮಸ್ಯೆಗಳು ನಾವು ನೋಡ್ತಾ ಇದ್ದೇವೆ. ಪಾಸ್ಟರ್, ನೀವು ಪುರುಷರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನನ್ನ ಸೇವೆ ಅನುಭವದಲ್ಲಿ ನಾನೊಂದು ಕುಟುಂಬ ಬಗ್ಗೆ ನನಗೆ ಪರಿಚಯವಿದ್ದ ಕುಟುಂಬ. ಒಂದು ಪುರುಷನು ಬೆಳ್ಳಿಂಗಿಂದ ಸಾಯಂಕಾಲ ತನಕ ತುಂಬ ಹಾರ್ಡ್ ವರ್ಕ್ ಮಾಡಿಕೊಂಡು ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ದುಡಿದು ಮನೆಗೆ ಬರುವಾಗ ಹೆಂಡತಿ ಆ ಗಂಡನ್ನು ಅರ್ಥ ಮಾಡಿದೆ. ಸರಿ ಅಂದರೆ ಪ್ರತಿಯೊಂದು ಪುರುಷನು ಏನು ಬಯಸ್ತಾನೆಂದರೆ ತಾನು ಅಂದರೆ ಅವನ ಜವಾಬ್ದಾರಿ ಅವನಿಗೆ ಗೊತ್ತುಂಟು, ಅವನ ಕೆಲಸ ಮಾಡಬೇಕು, ದುಡಿಯಬೇಕು, ತನ್ನ ಹೆಂಡತಿ ಮಕ್ಕಳನ್ನು ಸಂರಕ್ಷಣೆ ಮಾಡಬೇಕು ಎಂಬುದು. ಅದೇ ಮನೆಯಲ್ಲಿ ಆ ಹೆಂಡತಿಯು ಆ ಪುರುಷನನ್ನು ಆ ಗಂಡನನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ತುಂಬ ಒಂದು ಕುಟುಂಬದಲ್ಲಿ ತುಂಬ ಒಂದು ಸಮಸ್ಯೆ. ಅಂದರೆ ಗಂಡ ಹೇಳುವುದು ತಾನು ಇಷ್ಟು ದುಡಿಯುತ್ತೇನೆ, ಎಲ್ಲವನ್ನು ನಾನು ಮಾಡುತ್ತೇನೆ, ಯಾಕಂದರೆ ನಾನು ಹೆಂಡತಿ ಮತ್ತು ಮಕ್ಕಳಿಗೋಸ್ಕರ. ಅದೇ ಮನೆಗೆ ಬರುವಾಗ ಹೆಂಡತಿ ಆ ಗಂಡನ್ನು ಸಂತೋಷದಿಂದ ಸತ್ಕಾರ ಮಾಡದೇ ಇರುವುದು, ಮತ್ತು ಆ ಸರಿಯಾದ ಊಟ ಅಂದರೆ ಗಂಡ ಬಯಸ್ತಾನೆ ತಾನು ಮನೆಗೆ ಬರುವಾಗ ಒಂದು ಹೆಂಡತಿ ಒಳ್ಳೆಯ ಒಂದು ಊಟ ಮಾಡಿ ತನ್ನ ಗಂಡನಿಗೆ ಕೊಡಬೇಕು, ಒಳ್ಳೆಯ ರೀತಿ ಒಂದು ಸತ್ಕಾರ. ಅಂದರೆ ಅವನೆಲ್ಲ ಒಂದು ಟೈರ್ಡ್ನೆಸ್, ಅಂದರೆ ಅವನ ಕೆಲಸ ಮಾಡೋದೆಲ್ಲ ಒಂದು ಟೈರ್ಡ್ನೆಸ್. ಮನೆಗೆ ಬಂದು ಒಂದು ಹೆಂಡತಿ ಮುಖ ನೋಡುವಾಗ ಗಂಡ ಏನು ಬಯಸ್ತಾನೆ, ತನ್ನ ಹೆಂಡತಿ ಒಂದು ನಗು ಮುಖ ನೋಡುವಾಗ ಗಂಡಸರು ಎಲ್ಲ ತಮ್ಮ ದುಃಖವನ್ನು ತಮ್ಮ ಎಲ್ಲ ಪರಿಸರ ಮರೆತು ಬಿಡ್ತಾರೆ. ಆದರೆ ಕೆಲವೊಂದು ಕುಟುಂಬಗಳಲ್ಲಿ ನಾನೊಂದು ಪರಿಚಯದ ಕುಟುಂಬ ಆ ರೀತಿ ಎಲ್ಲ ಹೆಂಡತಿ ಮನೆಗೆ ಬರುವ ಗಂಡನ್ನು ಬೈಯುವುದು, ಗಂಡ ಏನು ಮನೆಗೆ ತಂದರೆ ಅದನ್ನು ಬಿಸಾಡುವುದು, ಗಂಡನಿಗೊಂದು ಕುಡಿಯಬೇಕು ನೀರು ಅದು ಈ ರೀತಿ ಕೊಡದೆ ತುಂಬ ಒಂದು ಗಂಡ ತುಂಬ ಒಂದು ರೀತಿಯಲ್ಲಿ ನೊಂದುಕೊಂಡು ಎಷ್ಟು ಒಂದು ಪರಿಸ್ಥಿತಿ ಬಂತಂದ್ರೆ ಡೈವರ್ಸ್ ಆಗುವಂಥ ಪರಿಸ್ಥಿತಿ ಬಂತು. ಅಂದರೆ ಈ ಹೆಂಡತಿ ತನ್ನ ಗಂಡನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಂದರೆ ಗಂಡ ಯಾಕೆ ದುಡಿತಾನೆ ಅಂದರೆ ತನ್ನ ಮಕ್ಕಳಿಗೋಸ್ಕರ ಒಂದು ಗಂಡನ ಪ್ರತಿಯೊಂದು ಜವಾಬ್ದಾರಿ ಇಷ್ಟು ಮಾಡಿಕೊಂಡು ಒಂದು ಮನೆಗೆ ಬರುವಾಗ ಒಂದು ಹೆಂಡತಿ ಒಂದು ಒಳ್ಳೆಯ ರೀತಿಯಲ್ಲಿ ನಗು ಮುಖಾಂತರ ತನ್ನನ್ನು ಸ್ವಾಗತಿಸ್ತಿಲ್ಲ ಅಲ್ಲ, ಅಥವಾ ಒಂದು ಒಳ್ಳೆಯ ಊಟ ಮಾಡಿ ಕೊಡೋದಿಲ್ಲ, ಅದೇ ಬದಲಾಗಿ ಬೈಯುವುದ ಮತೆಗೆ ಈ ರೀತಿ ಒಂದು ಕುಟುಂಬ ಯಾವಾಗಲೂ ಗಲಾಟೆ ಆಗ್ತಾಯಿತ್ತು. ಕಡೆಗೆ ಆ ಗಂಡ ಡಿಸೈಡ್ ಮಾಡಿದ, ನನಗೆ ಹೆಂಡತಿ ಬೇಡ,
ನನ್ನ ಮಕ್ಕಳನ್ನ ತೆಗೆದುಕೊಂಡು ಡೈವರ್ಸ್ ಮಾಡ್ತೇನೆ ಎಂಬುದಾಗಿ ಅವನು ಎಲ್ಲ ರೀತಿಯಲ್ಲಿ ಪ್ಲ್ಯಾನ್ ಮಾಡಿದ. ಲಾಸ್ಟಿಗೆ ನನಗೆ ಸುದ್ದಿ ಸಿಗುವಾಗ ನಾನು ಮತ್ತು ಗಂಡ ತುಂಬ ಸಂಜಯಿಸಿಕೊಂಡು ನಾನು ಹೇಳಿದೆ, ನೋಡಿ ನೀನು ಇವತ್ತು ಯೇಸು ಕ್ರಿಸ್ತನ ಮುಖ ನೋಡಬೇಕು. ದೇವರ ವಾಕ್ಯವನಿಗೆ ಹೇಳಿದೆ. ಅಂದರೆ ಈಗ ನೀನು ಡೈವರ್ಸ್ ಮಾಡೋದು ಸುಲಭ, ಆದರೆ ನೀನು ಡೈವರ್ಸ್ ಮಾಡಿದರೆ ಆ ಒಂದು ಹೆಂಡತಿ ಆತ್ಮವನ್ನು ನೀನು ಕಳೆದುಕೊಳ್ಳುತ್ತಿ. ಯಾಕಂದರೆ ಆ ಗಂಡಸು ಡೈವರ್ಸ್ ಮಾಡಲಿಕ್ಕೆಲ್ಲ ಸಿದ್ಧತೆ ಆಗುವಾಗ ತುಂಬ ನನಗೆ ತುಂಬ ರೀತಿಯಲ್ಲಿ ನಾನು ಸಂಭವಿಸಿದ್ದೆ. ತುಂಬ ರೀತಿ ದೇವರ ವಾಕ್ಯ ಹೇಳಿದೆ. ಲಾಸ್ಟ್ ದೇವರ ಕೃಪೆಯಲ್ಲಿ ಅವನು ಅರ್ಥ ಮಾಡಿಕೊಂಡ. ನಾನು ಹೇಳಿದೆ, ನೋಡಿ ನೀನು ಡೈವರ್ಸ್ ಮಾಡೋದು ಸುಲಭ, ಆದರೆ ಹೆಂಡತಿ ಅರ್ಥ ಮಾಡಿಕೊಳ್ಳಿ. ಯಾಕಂದರೆ ಹೆಂಡತಿ ಆ ಒಂದು ಕೋಪದಲ್ಲಿ ಆ್ಯಕ್ಚುಲಿ ನಾನು ಆ ಹೆಂಡತಿಗೆ ಹೇಳಿದ್ರು, ಹೆಂಡತಿ ಕೇಳುವುದಿಲ್ಲ, ಕಣ್ಣನ್ನೇ ಬೈಯುವುದು. ಅದು ನಾನು ಒಂದರೆ, ನೀನು ಇವತ್ತು ಹೆಂಡತಿ ನೋಡಬೇಡ, ನೀನು ಮದುವೆ ಆಗುವಾಗ ದೇವರ ಮುಂದೆ ಒಂದು ಪ್ರತಿಜ್ಞೆ ಮಾಡಿದೆ, ಏನಾಗಲಿ ನಾನು ಕಷ್ಟದಲ್ಲಿಯೂ ಸುಖದಲ್ಲಿಯೂ ಮರಣ ಆಗೋಳ ತನಕ ನಾನು ಹೆಂಡತಿ ಬಿಡುವುದಿಲ್ಲ ಮಾಡಿದ ಈ ಪ್ರತಿಜ್ಞೆ ನೀನು ಕಾಪಾಡಬೇಕು ಎಂಬುದೇ ಅವರಿಗೆ ಬುದ್ಧಿ ಹೇಳಿ ನಂತರ ಅವರು ಸಮಾಧಾನಗೊಂಡರು. ಮತ್ತು ಈಗ ಸಹ ಈಗ ನಾನು ಕೊಟ್ಟ ಬುದ್ಧಿವಾದಲ್ಲಿ ಸಮಾಧಾನದಲ್ಲಿದ್ದಾರೆ. ಆದರೆ ಇವತ್ತು ನಾನು ಬಯಸ್ತೇನೆ, ಹೆಂಡತಿಯಾದವರು ಅರ್ಥ ಮಾಡಿಕೊಳ್ಳಬೇಕು ತನ್ನ ಗಂಡನನ್ನು. ಯಾಕಂದರೆ ಗಂಡಸರು ಒಂದು ವೇಳೆ ದುಡಿದು ಹಾರ್ಡ್ ವರ್ಕ್ ಮಾಡಿ ತಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಎಷ್ಟು ಪ್ರಯಾಸ ಪಡುವಾಗ ಹೆಂಡತಿ ಆದರೂ ಒಂದು ತನ್ನ ಗಂಡನನ್ನು ಅರ್ಥ ಮಾಡಿಕೊಳ್ಳಿದ್ದರೆ ಎಷ್ಟೋ ಕುಟುಂಬಗಳು ಆ ರೀತಿ ನಿರಾಸರಾಗಿ ಡೈವರ್ಸ್ ಆಗಲಿಕ್ಕೆ ಒಂದು ಕಾರಣ ಅದು ಆಗಿದೆ. ಇವತ್ತು ಅನೇಕರು ಗಂಡಸನ್ನು ದುಡ್ಡುತ್ತೆ. ಆ್ಯಕ್ಚುಲಿ ಸಮಸ್ಯೆ ಹೆಂಡತಿಲಿ ಇರ್ತದೆ, ಆದರೆ ಪ್ರಾಬ್ಲಮ್ ಬರುವಾಗ ಹೆಂಡತಿಯರು ಗಂಡನ್ನು ದೂರ್ತಾರೆ. ಇದು ಅರ್ಥ ಮಾಡಿ ಅನೇಕ ಗಂಡಸರು ಮಣ್ಣೊಂದು ಕೊಡು ಹೋಗಿದ್ದಾರೆ ಮತ್ತು ದೇವರ ವಾಕ್ಯ ಇಲ್ಲದಿದ್ದರೆ ಅವ್ರು ನಿರಾಸ ಆಗ್ತಾರೆ. ಅದಕ್ಕೋಸ್ಕರ ಈ ಗಂಡಸರಾದವರು ಮತ್ತು ಹೆಂಡತಿಯರಾದವರು ದೇವರ ವಾಕ್ಯ ಸರಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ವಾಕ್ಯದಲ್ಲಿ ಅಪ್ಪಸ ಪೌಲನು ಪುರುಷನು ಮತ್ತು ಸ್ತ್ರೀಯು ಹೇಗೆ ಇರಬೇಕು ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಅತೀ ಸ್ಪಷ್ಟವಾಗಿ ಒಂದು ದಾಂಪತ್ಯ ಜೀವಿತದ ಕೆಲವು ಸೂತ್ರಗಳನ್ನು ಕೆಲವು ಆಜ್ಞೆ ಕೊಟ್ಟಿದ್ದೇನೆ. ಅದು ಸರಿಯಾಗಿ ಒಂದು ಗಂಡ ಮತ್ತು ಹೆಂಡತಿಗೆ ಸರಿ ಅರ್ಥ ಮಾಡಿಕೊಂಡರೆ ನಿಜವಾಗಿ ನಾನು ಹೇಳುತ್ತೇನೆ, ಆ ಒಂದು ಕುಟುಂಬ ಸುಖಿಯಾಗಿ ಬಾಳಲಿಕ್ಕೆ ಸಾಧ್ಯ ಉಂಟು. ಆದರೆ ಇವತ್ತು ಈ ದೇವರ ವಾಕ್ಯದ ಕೊರತೆ ನಿಮಿತ್ತವಾಗಿ ಅನೇಕರು ದೇವರ ವಾಕ್ಯ ಅರ್ಥ ಮಾಡಿಕೊಳ್ಳಲು ನಿಮಿತ್ತವಾಗಿ ಮತ್ತು ಅನೇಕ ವಿಷಯಗಳು ಈ ಪಾಸ್ಟರ್ಗೆ ಸಿಗೋದಿಲ್ಲ. ಹೇಗಾದರೆ ನಮ್ಮ ಚರ್ಚಿನಲ್ಲಿ ಅದೇ ನಾವು ನಮ್ಮ ಸಭೆ ಇದು ಅದೇ ಕೆಲವು ಸರಿ ಆ ವಿಷಯ ಯಾರಿಗೆ ಗೊತ್ತಿಲ್ಲದೆ ಅನೇಕ ಕುಟುಂಬಗಳು ಏನಾಗ್ತದೆ ಡೈವರ್ಸ್ ಆಗಿಕೊಂಡು ಮಕ್ಕಳಲ್ಲಿ ಹೆಂಡತಿಯಲ್ಲಿ ಹೋಗ್ತಾರೆ ಮತ್ತು ಅವರ ಜೀವಿತ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಮತ್ತು ಏನೆಲ್ಲ ಆಗ್ತದೆ. ಅದಕ್ಕೆ ಈ ರೀತಿ ಆಗಬಾರದು ಎಂಬುದಾಗಿ ನನ್ನ ಇಚ್ಛೆಯಾಗಿದೆ. ಅದಕ್ಕೆ ಅಂಥ ಪುರುಷರು ಯಾರಿದ್ದವರು ಇವತ್ತು ದೇವರ ಸೇವಕರಿಗೆ ಅವರು ಕಾಂಟ್ಯಾಕ್ಟ್ ಮಾಡಿ ದೇವರ ವಾಕ್ಯದ ಆಲೋಚನೆ ತೆಗೆದುಕೊಂಡು ಅವ್ರ ಕುಟುಂಬ ಜೀವನವನ್ನು ಒಂದು ಸುಖಿಯಾಗಿ ಇರಲಿಕ್ಕೆ ಅವರು ಕಲಿತುಕೊಳ್ಳಬೇಕು. ಯಾಕಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಕುಟುಂಬವನ್ನು ದೇವರು ಅದು ಒಳ್ಳೆಯದು, ಅದು ಪರಿಶುದ್ಧ ಮಾಡ್ತಾನೆ, ಅದು ಕುಟುಂಬ ದೇವರು ಪ್ರೀತಿ ಮಾಡ್ತಾನೆ, ಅದು ಕುಟುಂಬದಲ್ಲಿ ದೇವರ ಪ್ರಸನ್ನತೆ ಉಂಟು. ಯಾಕಂದರೆ ಇಲ್ಲಿ ಇಬ್ಬರು ಒಂದು ಮನಸ್ಸಾಗಿ ಪ್ರಾರ್ಥನೆ ಮಾಡುವಾಗ ಅಪ್ಪಸ್ತಲ ಪೇತ್ರನು ಹೇಳ್ತಾನೆ. ಪೇತ್ರನ ಬರೆದ ಮೊದಲನೇ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 1-7 ವಾಕ್ಯದಲ್ಲಿ ಅಪ್ಪಸ್ತಲ ಪೌಲನು 1-6 ವಾಕ್ಯ ಸ್ತ್ರೀಯರಿಗೆ ಹೇಳ್ತಾನೆ. ಅಂದರೆ ಆ ಹೆಂಡತಿಯರಾದರೂ ತಮ್ಮ ಗಂಡನಿಗೆ ಪೂರ್ತಿ ವಿಧೇಯರಾದರೆ, ಹೆಂಡತಿಯರು ತಮ್ಮ ಗಂಡನಿಗೆ ಪ್ರೀತಿ ಮಾಡಿದರೆ, ಒಂದು ಗಂಡನಿಗೆ ಸುವಾರ್ತೆ ಇಲ್ಲದಿದ್ದರೂ ಸಹ ಪೇತ್ರ ಹೇಳ್ತಾನೆ, ಆ ಹೆಂಡತಿಯ ಒಳ್ಳೆಯ ನಡತೆಯಿಂದ ಹೆಂಡತಿಯ ಸದ್ಗುಣದಿಂದ ತನ್ನ ಗಂಡ ಮನಸ್ಸು ಚೇಂಜ್ ಮಾಡಿಕೊಂಡು ಅವನ ರಕ್ಷಣೆಗೆ ಬರಲಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ ಪೇತ್ರನು ತನ್ನ ಅನುಭವದಲ್ಲಿ ಮೊದಲನೇ ಪೇತ್ರ 3ನೇ ಅಧ್ಯಾಯದಲ್ಲಿ 1-6 ವಾಕ್ಯದಲ್ಲಿ ಹೇಳ್ತಾನೆ. ಅದು 6ನೇ ವಾಕ್ಯದಲ್ಲಿ ಅವನು ಈಗ ಹೇಳ್ತಾನೆ, ಆ ಸಾರಲು ಕೂಡ ಅಬ್ರಾಹ್ಮನಿಗೆ ತನ್ನ ಯಜಮಾನ ಎಂಬುದಾಗಿ ಹೇಳಿದಳು ಮತ್ತು ವಿಧೇಯಳಾದಳು. ಆ ನಿಮಿತ್ತ ದೇವರು ಆ ಸಾರಲನ್ನು ಆಶೀರ್ವಾದ ಮಾಡಿದಳು ಎಂಬುದೇ ನೋಡುತ್ತೆ. ಮತ್ತು ಅವಳು ಯಾವ ರೀತಿ ಗಾಬರಿ ಪಡಲಿಲ್ಲ, ಯಾವ ರೀತಿ ಭಯ ಪಡಲಿಲ್ಲ ಎಂಬುದೇ ನೋಡುತ್ತೆ. ಮತ್ತು 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಪೇತ್ರ ಹೇಳ್ತಾನೆ, ಇವನು ಪುರುಷರು ಸಹ ನೋಡಿ ನಾವು ನೋಡ್ತೇವೆ ಎಲ್ಲ ರೀತಿಯಲ್ಲಿ ಸ್ತ್ರೀಯರಿಗೆ ಸಹ ದುಡ್ಲಿಕ್ಕೆ ಆಗೋದಿಲ್ಲ. ಪೇತ್ರ ಹೇಳ್ತಾನೆ, ಪ್ರತಿಯೊಂದು ಪುರುಷರು ಸ್ತ್ರೀಯರು ಪುರುಷರಿಗಿಂತ ಬಲಹೀನಲೆಂದು ಅರ್ಥ ಮಾಡಿಕೊಳ್ಳಬೇಕು ಅಂತ ಪೇತ್ರ ಹೇಳ್ತಾನೆ. ಹೌದು, ಈಗ ನಾವು ಎಲ್ಲ ರೀತಿಯಲ್ಲಿ ನಾವು ಹೆಂಡತಿಗೆ ದೂರತ ಹೋದರೆ ಅಪ್ಪಸ ಪೌಲ್ ಹೇಳ್ತಾನೆ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮತ್ತೊಬ್ಬರು ದೂರುವುದಕ್ಕೆ ಕಾರಣವಿದ್ದರೂ ದೂರದೆ ಒಬ್ಬರಿಗೊಬ್ಬರು ಸೇರಿಸಿಕೊಂಡು ಶ್ರಮಿಸಿರಿ, ಅದರ ಮೇಲೆ ಕ್ರಿಸ್ತನ ಪ್ರೀತಿ ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಬಂಧವಾಗಿದೆ. ಇದು ಪುರುಷರು ತಿಳಿದುಕೊಳ್ಳಬೇಕೆಂಬುದೇ ಪೇತ್ರನು ಅಲ್ಲಿ ಹೇಳ್ತಾನೆ. ಪೇತ್ರ ಪುರುಷರೇ ಹೆಂಡತಿಯರು ಅದು ಬಲಹೀನಲೆಂದು ಜ್ಞಾಪಕದಲ್ಲಿಟ್ಟುಕೊಂಡು ನೀವು ಹೆಂಡತಿಯನ್ನು ವಿವೇಕದ ಒಗೆತನ ಮಾಡಿರಿ, ಅವರಿಗೆ ಜೀವವರ ಉಂಟು ತಿಳಿದುಕೊಳ್ಳಿರಿ, ಅವರಿಗೆ ಸಹ ನೀವು ಮರ್ಯಾದೆಯನ್ನು ಕೊಡಿರಿ. ಹೀಗೆ ಮಾಡಿದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ಇದು ಪುರುಷರು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಸ್ತ್ರೀಯರು ಅರ್ಥ ಮಾಡಿಕೊಂಡರೆ ಆ ಕುಟುಂಬ ನಿಜವಾಗಿ ಒಂದು ಆಶೀರ್ವಾದ ಕುಟುಂಬ ಆಗ್ತದೆ. ಅವರು ಏನೂ ಪ್ರಾರ್ಥನೆ ಮಾಡಿದ್ರು ಸಹ, ಅವರಲ್ಲಿ ಏನೂ ಕಷ್ಟವಿದ್ದರೂ ಸಹ ದೇವರು ಅವರು ಉತ್ತರ ಕೊಟ್ಟುತ್ತಾನೆ. ಇದು ದೇವರ ಇಚ್ಛೆ, ದೇವರ ವಾಕ್ಯದ ಪ್ರಕಾರ ಇದು ದೇವರ ಚಿತ್ತವಾಗಿದೆ. ಪ್ರಿಯ ವೀಕ್ಷಕರೇ,
ಇವತ್ತು ನಾವು ನೋಡೋದಾದರೆ ನಿಜವಾಗಿ ಪಾಸ್ಟರ್ ಸೇವಕ ನಮ್ಮ ಮುಂದೆ ಹಂಚಿದ್ರು. ಏನಂತ ಹೇಳಿದರೆ, ಪುರುಷರು ಒಂದು ಕುಟುಂಬದ ಅಥವಾ ಒಂದು ಮನೆಯ ಒಂದು ಯಜಮಾನತ್ವದಲ್ಲಿದ್ದರು, ಅವರು ಅನೇಕ ಜವಾಬ್ದಾರಿನ ಹೊತ್ತುಕೊಂಡು ನಡೆಯುವುದಾದರೂ ಸಹ, ಆ ಕುಟುಂಬದ ಒಡೆತನದಲ್ಲಿ ನಡೀತಿದ್ದರೂ ಸಹ, ಆದರೆ ಕುಟುಂಬವು ಅವ್ರನ್ನ ಅರ್ಥ ಮಾಡಿಕೊಳ್ಳದ ನಿಮಿತ್ತವಾಗಿ ಎಲ್ಲ ಜವಾಬ್ದಾರಿ ಮಾಡಿ ಬಂದು ಸಮಸ್ಯೆಗಳಲ್ಲಿ ಕಷ್ಟಗಳಲ್ಲಿ ಹಾದು ಹೋಗಿ ಬಂದರೂ ಸಹ ಕುಟುಂಬವನ್ನು ಅರ್ಥ ಮಾಡಿಕೊಳ್ಳದ ನಿಮಿತ್ತವಾಗಿ ಇವತ್ತು ಪುರುಷರಾದವರು ಅನೇಕ ಸಮಸ್ಯೆಗಳು ಇದ್ದುಕೊಂಡು ಒಳಗಿನಿಂದಲೇ ನುಂಗುವಂಥ ಅನುಭವ ಎಂಬುದಾಗಿ ಹೇಳಿದರು. ಪಾಸ್ಟರ್ ಹೇಳಿದರು ತಮ್ಮ ಅನುಭವ, ಒಂದು ವ್ಯಕ್ತಿ ಅನುಭವ ಮತ್ತು ಸೇವಕರು ಸಹ ವ್ಯಕ್ತಿ ಅನುಭವ ಹೇಳಿದರು. ಆದರೆ ಇವತ್ತು ನಾವು ತಿಳ್ಕೊಳ್ಬೇಕಾದಂಥದ್ದು, ಪುರುಷರಾದವರು ನಾವು ಅರ್ಥ ಮಾಡಿಕೊಳ್ಳುವಂಥ ಸ್ಥಿತಿಗೆ ನಾವು ಬರಬೇಕು. ಪ್ರಿಯ ವೀಕ್ಷಕರೇ, ಇನ್ನೂ ಅನೇಕ ಪ್ರಶ್ನೆಗಳೊಂದಿಗೆ ಈ ಪುರುಷರನ್ನು ಅರ್ಥ ಮಾಡಿಕೊಳ್ಳುವಂಥ ವಿಚಾರ ಅದರಲ್ಲಿ ನಾವು ಮುಂದುವರಿಸಲಿಕ್ಕಿದ್ದೇವೆ. ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೇವೆ. ಯಾರು ಸಹ ಎಲ್ಲಿಗೆ ಹೋಗಬೇಡ, ಸಣ್ಣ ವಿರಾಮದ ನಂತರ ನಾವು ಬರಲಿಕ್ಕಿದ್ದೇವೆ.